ಬಿಸಿಲಿಗೆ ದೇಹದ ಉಷ್ಣತೆಯೂ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಇವತ್ತು ಸಬ್ಬಕ್ಕಿ ಮತ್ತು ಕರ್ಬೂಜನ ಬಳಸಿ ಒಂದೊಳ್ಳೆ ಹೆಲ್ದಿಯಾಗಿರುವಂತಹ ಡ್ರಿಂಕನ್ನು ಮಾಡ್ತಾಯಿದ್ದೀನಿ. ಒಂದು ಸಲ ಮಾಡಿಟ್ಕೊಂಡ್ರೆ ಬೇಕಾದಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿತಾ ಇರ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು 150 ಗ್ರಾಮ್ ಆಗುವಷ್ಟು ಸಬ್ಬಕ್ಕಿನ 3 ರಿಂದ 4 ಗಂಟೆಗಳ ಕಾಲ ನೆನೆಸಿ ಇಟ್ಕೋಬೇಕು. 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ಸಹ ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ಆಯಿತು. ಪಾತ್ರೆಗೆ 1 ಲೀಟರ್ ಆಗುವಷ್ಟು ಹಾಲು, ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ಬಿಸಿಯಾಗೋದಕ್ಕೆ ಬಿಡಬೇಕು. ಇನ್ನೊಂದು ಬೌಲಲ್ಲಿ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್, ಸ್ವಲ್ಪ ಹಾಲನ್ನು ಹಾಕಿ ಗಂಟಿಲಿರೋ ರೀತಿ ಮಿಕ್ಸ್ ಮಾಡಿ ಕುದಿತಾ ಇರುವಂತಹ ಹಾಲಿಗೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೋಬೇಕು. ಹಾಲು ಸ್ವಲ್ಪ ಗಟ್ಟಿ ಆದಮೇಲೆ ಬೇರೆ ಪಾತ್ರೆಗೆ ಸೇರಿಸ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕುದಿ ಬಂದಮೇಲೆ ನೆನೆಸಿರುವಂತಹ ಸಬ್ಬಕ್ಕಿನ ಹಾಕಿ ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸಬ್ಬಕ್ಕಿನ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಯಿಸಿರೋ ಸಬ್ಬಕ್ಕಿಗೆ ಸ್ವಲ್ಪ ತಣ್ಣೀರನ್ನ ಹಾಕಿ ಈ ಥರ ನೀರನ್ನೆಲ್ಲ ಶೋಧಿಸಿಟ್ಕೋಬೇಕು. ಮಿಕ್ಸಿ ಜಾರ್ಗೆ ಕಟ್ ಮಾಡಿರುವಂತಹ ಕರ್ಬೂಜ ಹಣ್ಣನ್ನು ಹಾಕ್ಕೊಂಡು ಒಂದು 2-3 ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಹಾಲು ಸಹ ಫ್ರಿಜ್ಜಲ್ಲಿಟ್ಟು ಕಂಪ್ಲೀಟಾಗಿ ಚಿಲ್ಲಾಗಿದೆ. ಇದಕ್ಕೆ ಇವಾಗ ರುಬ್ಬಿರುವಂತಹ ಕರ್ಬೂಜ ಹಣ್ಣು, ಬೇಯಿಸಿಟ್ಟಿದಂತಹ ಸಬ್ಬಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೆನೆಸಿಟ್ಟಿದಂತಹ ಸಬ್ಜಾ ಸೀಡ್ಸನ್ನು ಸಹ 2 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಇದಕ್ಕೆ ಸಣ್ಣದಾಗಿ ಈ ಥರ ಬಾದಾಮಿ ಮತ್ತು ಗೋಡಂಬಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಸಹ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಕ್ಕರೆ ನಿಮಗೆ ಕಡಿಮೆ ಆಯಿತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಸಿಹಿನ ಸಹ ಸೇರಿಸ್ಕೋಬೋದು. ಇವಾಗ ಕೋಲ್ಡ್ ಇರಬೇಕಾದ್ರೇ ಸರ್ವ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಬಾದಾಮಿ ಪೀಸಸ್ನ ಹಾಕಿ ಕುಡಿದ್ರೆ ಸೂಪರ್ ಆಗಿರುವಂತಹ ಡ್ರಿಂಕ್ ರೆಡಿ ಆಗುತ್ತೆ.